ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸ ವಿದ್ಯಾರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನೋಡ್ತಿರುವಂಥರಾಗಿದ್ದರೂ ಕೂಡ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಎಂದು ಒತ್ತುಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಪ್ರತಿನಿತ್ಯ ಹಾಕುವಂಥ ವಿಡಿಯೋಸ್ನ ಮೊದಲಿಗೆ ನೋಡ್ಕೋಬೋದು. ಮತ್ತು ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA ಮತ್ತು ಗ್ರಾಮ ಲೆಕ್ಕಿಗ ಹಾಗೂ SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಾ ಇದ್ದರೆ ಅತಿ ಮುಖ್ಯವಾಗಿ ನಾವು ಆ ಒಂದು ಎಕ್ಸಾಮ್ಸ್ಗಳ ಪ್ರಿಪರೇಷನ್ಗೋಸ್ಕರನೇ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀವಿ. ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ರಿಪೀಟೆಡ್ ಆದಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಕೇಳಲಿರುವಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಕನಿಷ್ಠ 2 ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನು ಆಯ್ದು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸ್ನೇಹಿತರೆ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸರೋಜಿನಿ ನಾಯ್ಡು. ಸ್ನೇಹಿತರೆ, ಆಪ್ಷನ್ ಬಿ, ಸರೋಜಿನಿ ನಾಯ್ಡು ಸರಿಯಾದಂಥ ಉತ್ತರವಾಗಿರುತ್ತೆ. ಅದೇ ಏನಾದರೂ ನಿಮಗೆ ಸ್ನೇಹಿತರೆ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಏನಾದರೂ ಪ್ರಶ್ನೆ ಆದರೆ ಸ್ನೇಹಿತರೆ, ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಏನಾದರೂ ಪ್ರಶ್ನೆ ಆದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸುಚೇತಾ ಕೃಪಲಾನಿ. ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಅಂತ ಕೇಳಿದಾಗ ಸರೋಜಿನಿ ನಾಯ್ಡು, ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಸುಚೇತಾ ಕೃಪಲಾನಿ, ಇವರು ಉತ್ತರ ಪ್ರದೇಶದಲ್ಲಿ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮಾಯಾ ಮಂತ್ರಕ್ಕೆ ಸಂಬಂಧಿಸಿದಂಥ ವೇದ ಯಾವುದು? ಸ್ನೇಹಿತರೆ, ಮಾಯಾ ಮಂತ್ರಕ್ಕೆ ಸಂಬಂಧಿಸಿದಂಥ ವೇದ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಅಥರ್ವರ್ಣ ವೇದ. ಸ್ನೇಹಿತರೆ, ಆಪ್ಷನ್ ಡಿ, ಅಥರ್ವರ್ಣ ವೇದ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರ, ಪ್ರಮುಖವಾಗಿ ಇಲ್ಲಿ ಇರುವಂಥ 4 ವೇದಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಮೊದಲನೇದಾಗಿ ಋಗ್ವೇದದಲ್ಲಿ ಒಟ್ಟು 1028 ಗಾಯತ್ರಿ ಮಂತ್ರಗಳನ್ನು ನಾವು ಕಾಣಬಹುದಾಗಿರುತ್ತೆ. 1028 ಗಾಯತ್ರಿ ಮಂತ್ರಗಳನ್ನು ನಾವು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ಸಾಮವೇದ ಅಂತಂದರೆ ಇದು ಸಂಗೀತ, ರಾಗ ಅಥವಾ ಪ್ರಾರ್ಥನೆಗೆ ಸಂಬಂಧಪಟ್ಟಿರುತ್ತದೆ. ಸಂಗೀತ, ರಾಗ ಅಥವಾ ಪ್ರಾರ್ಥನೆಗೆ ಸಂಬಂಧಪಟ್ಟಿರುವಂಥದ್ದು ಸಾಮವೇದ ಆಗಿರುತ್ತದೆ. ನೆಕ್ಸ್ಟ್ ಯಜುರ್ವೇದ ಅಂತಂದರೆ ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟಿರುತ್ತದೆ. ಇದು ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ ಅಥರ್ವರ್ಣ ವೇದ ಅಂತಂದರೆ ಇದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಥ ವೇದ ಕೂಡ ಆಗಿರುತ್ತೆ. ಹಾಗಾಗಿ ಮಾಯಾ ಮಾಟ ಮಂತ್ರ ಇದಕ್ಕೆ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಫುಡ್ ಪಾರ್ಕನ್ನು ನಾವು ಎಲ್ಲಿ ಕಾಣಬಹುದಾಗಿರುತ್ತೆ? ಸ್ನೇಹಿತರೆ, ಫುಡ್ ಪಾರ್ಕನ್ನು ನಾವು ಎಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ತುಮಕೂರಿನಲ್ಲಿ ಕಾಣಬಹುದು. ಸ್ನೇಹಿತರೆ, ಆಪ್ಷನ್ ಎ, ಫುಡ್ ಪಾರ್ಕನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಒಬ್ಬ ಆಟಗಾರನಿಗೆ ತಕ್ಷಣದ ಶಕ್ತಿಗಾಗಿ ಏನನ್ನು ಕೊಡಲಾಗುತ್ತದೆ? ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಈಗ ಸ್ಪೋರ್ಟ್ಸಲ್ಲಿರುವಂಥ ಪರ್ಸನ್ಸ್ಗಳು ಈಗ ರನ್ನಿಂಗ್ ಮಾಡ್ತಾರೆ ಅಥವಾ ಅವರು ಸುಸ್ತಾದಾಗ ಅವರಿಗೆ ತಕ್ಷಣದ ಒಂದು ಶಕ್ತಿಗಾಗಿ ಏನನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕಾರ್ಬೋಹೈಡ್ರೇಟ್ಗಳು. ಸ್ನೇಹಿತರೆ, ಆಪ್ಷನ್ ಸಿ, ಕಾರ್ಬೋಹೈಡ್ರೇಟ್ಗಳನ್ನು ನೀಡಲಾಗುತ್ತೆ. ಅಂತಂದರೆ ನಾವು ಗ್ಲೂಕೋಸ್ ಅಂತ ಹೇಳ್ತೀವಲ್ಲ, ಅದನ್ನು ನೀಡಲಾಗುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಸ್ನೇಹಿತರೆ, ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿ ಎಕ್ಸಾಮ್ಸಲ್ಲೂ ಆಲ್ಮೋಸ್ಟ್ 5 ರಿಂದ 6 ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಆಗಿರುತ್ತೆ. ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆಯನ್ನು ನಾವು ಆಪ್ಷನ್ ಬಿ, ಪುಣೆಯಲ್ಲಿ ಕಾಣಬಹುದು. ಸ್ನೇಹಿತರೆ, ಆಪ್ಷನ್ ಬಿ, ಪುಣೆಯಲ್ಲಿ ಕಾಣಬಹುದಾಗಿರುತ್ತೆ. ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ದಿನವನ್ನಾಗಿ ನಾವು ಡಿಸೆಂಬರ್ 1ರಂದು ಆಚರಿಸ್ತೇವೆ. ಸ್ನೇಹಿತರೆ, ಡಿಸೆಂಬರ್ 1ರಂದು ನಾವು ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ದಿನವೆಂದು ಕೂಡ ಆಚರಿಸಲಾಗುತ್ತೆ. ಏಡ್ಸ್ ದಿನವೆಂದು ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ಪದಾರ್ಥವು ಅರೆವಾಹಕವಾಗಿದೆ ಅಂತಂದರೆ ಲೈಟ್ ಆ ಒಂದು ಮೀಡಿಯಮಿಂದ ಇನ್ನೊಂದು ಹೊರಗಡೆ ಟ್ರಾನ್ಸ್ಪರೆಂಟ್ ಆಗೋದು. ಫಾರ್ ಎಕ್ಸಾಂಪಲ್ ಈಗ ಗ್ಲಾಸ್ ಆ ರೀತಿ ಇರುತ್ತಲ್ಲ, ಆ ರೀತಿ ಇದರಲ್ಲಿ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ, ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸಿಲಿಕಾನ್. ಆಪ್ಷನ್ ಎ, ಸಿಲಿಕಾನ್
ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಮರ, ರಬ್ಬರ್ ಅಥವಾ ತಾಮ್ರ ಇದ್ಯಾವುದರಲ್ಲೂ ಕೂಡ ಲೈಟ್ ಈ ಕಡೆಯಿಂದ ಆ ಕಡೆ ಪಾಸ್ ಆಗೋದಿಲ್ಲ, ಅಂತಂದರೆ ಅವು ಪಾರದರ್ಶಕವಾಗಿ ಇರುವುದಿಲ್ಲ. ನೆಕ್ಸ್ಟ್ 7ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನಾಗಾರ್ಜುನ ಸಾಗರ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ನಾಗಾರ್ಜುನ ಸಾಗರ ಯೋಜನೆಯು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೃಷ್ಣಾ ನದಿ ಸ್ನೇಹಿತರೆ. ಆಪ್ಷನ್ ಬಿ, ಕೃಷ್ಣಾ ನದಿಯ ಮೇಲೆ ನಾಗಾರ್ಜುನ ಸಾಗರ ಎಂಬಂಥ ಈ ಒಂದು ನದಿ ಯೋಜನೆಯನ್ನು ಕೂಡ ನಿರ್ಮಿಸಲಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋದಾದರೆ, ಕೆಳಗಿನ ಯಾವುದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದೆ ಸ್ನೇಹಿತರೆ? ಈ ಕೆಳಗಿನವಲ್ಲಿ ಯಾವುದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯಕ್ಕೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸುಂದರ್ಬನ್ಸ್ ಸ್ನೇಹಿತರೆ. ಆಪ್ಷನ್ ಸಿ, ಸುಂದರ್ಬನ್ಸ್ಗಳನ್ನು ನಾವು ಮ್ಯಾಂಗ್ರೋವ್ ಅರಣ್ಯ ಕಾಡುಗಳು ಎಂದು ಕೂಡ ಕರೆಯಲಾಗುತ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಸ್ನೇಹಿತರೆ? ಮೂಲಭೂತ ಕರ್ತವ್ಯಗಳು ಎಷ್ಟಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದರೆ ಮೂಲಭೂತ ಕರ್ತವ್ಯಗಳು 11 ಇರುತ್ತದೆ ಸ್ನೇಹಿತರೆ. ಆಪ್ಷನ್ ಸಿ 11 ಮೂಲಭೂತ ಕರ್ತವ್ಯಗಳಾಗಿದ್ದರೆ, ಮೂಲಭೂತ ಹಕ್ಕುಗಳು 6 ಇರುತ್ತದೆ. ಮೂಲಭೂತ ಹಕ್ಕುಗಳು 6 ಇರುತ್ತದೆ. ಮೂಲಭೂತ ಕರ್ತವ್ಯಗಳು 11 ಇರುತ್ತದೆ. ಮೂಲಭೂತ ಹಕ್ಕುಗಳು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದ್ದರೆ, ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾ ದೇಶದ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿರುತ್ತದೆ. ಮೂಲಭೂತ ಹಕ್ಕುಗಳು ಅಮೆರಿಕ ದೇಶದ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದ್ದರೆ, ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿರುತ್ತೆ. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಲಾಗಿರುತ್ತದೆ. ಅಂತಂದರೆ ಸ್ನೇಹಿತರೆ 1976 42ನೇ ತಿದ್ದುಪಡಿ ಮೂಲಕ ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಥವಾ ಇಂದಿರಾ ತಿದ್ದುಪಡಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಮೂಲಭೂತ ಹಕ್ಕುಗಳನ್ನು 1948ರಲ್ಲಿ ಅಳವಡಿಸಿಕೊಳ್ಳಲಾಗಿರುತ್ತೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೂಡ ಆಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಭೂಕಂಪದ ತೀವ್ರತೆಯನ್ನು ಅಳೆಯುವಂಥ ಸಾಧನ ಯಾವುದು ಸ್ನೇಹಿತರೆ? ಭೂಕಂಪದ ತೀವ್ರತೆಯನ್ನು ಅಳೆಯುವಂಥ ಸಾಧನ ಯಾವುದು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರಿಕ್ಟರ್ ಮಾನ ಸ್ನೇಹಿತರೆ. ಆಪ್ಷನ್ ಬಿ, ರಿಕ್ಟರ್ ಮಾನದಿಂದ ಭೂಕಂಪದ ಒಂದು ತೀವ್ರತೆಯನ್ನು ಕೂಡ ಅಳೆಯಲಾಗುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕಾವೇರಿ ನದಿ ಸ್ನೇಹಿತರೆ. ಆಪ್ಷನ್ ಡಿ, ಕಾವೇರಿ ನದಿಗೆ ಸ್ಟ್ಯಾನ್ಲಿ ಜಲಾಶಯ ಸಂಬಂಧ ಕೂಡ ಪಟ್ಟಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ದೆಹಲಿ ಕೆಳಗಿನ ಯಾವ ನದಿಯ ತೀರದಲ್ಲಿದೆ ಸ್ನೇಹಿತರೆ? ದೆಹಲಿ ನಗರವು ಕೆಳಗಿನ ಯಾವ ಒಂದು ನದಿ ತೀರದಲ್ಲಿದೆ ಅಂತ ನೋಡೋದಾದ್ರೆ ಆಪ್ಷನ್ ಎ, ಯಮುನಾ ನದಿ ಸ್ನೇಹಿತರೆ. ಆಪ್ಷನ್ ಎ, ಯಮುನಾ ನದಿ ತೀರದಲ್ಲಿ ನಾವು ದೆಹಲಿ ಎಂಬ ನಗರವನ್ನು ಕೂಡ ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತದೆ. ಲಂಡನ್ ಯಾವ ನದಿಯ ದಡದಲ್ಲಿದೆ ಸ್ನೇಹಿತರೆ? ಲಂಡನ್ ಯಾವ ನದಿಯ ದಡದಲ್ಲಿದೆ ಅಂತಂದರೆ ಅದು ಥೇಮ್ಸ್ ನದಿಯ ದಡದಲ್ಲಿರುತ್ತದೆ ಸ್ನೇಹಿತರೆ. ಲಂಡನ್ ಎಂಬುವಂಥ ನಗರ ಥೇಮ್ಸ್ ನದಿಯ ದಡದಲ್ಲಿ ಕಾಣಬಹುದಾಗಿರುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಬೆಳಕಿನ ವರ್ಷ ಎಂದರೇನು ಸ್ನೇಹಿತರೆ? ಬೆಳಕಿನ ವರ್ಷ ಅಂತಂದರೆ ಇಲ್ಲಿ ನೀಡಿರುವಂಥ ಆಪ್ಷನ್ಗಳ ಮುಖಾಂತರ ಕಾಲದ ಅಳತೆ, ಬೆಳಕಿನ ಅಳತೆ, ದೂರದ ಅಳತೆ ಅಥವಾ ಬೆಳಕಿನ ತೀವ್ರತೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಲೈಟ್ ಇಯರ್, ಬೆಳಕಿನ ವರ್ಷ ಅಂತಂದರೆ ಲೈಟ್ ಇಯರ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಲೈಟ್ ಇಯರನ್ನು ಪಾರ್ಸೆಕಲ್ಲಿ ಅಳೆಯಲಾಗಿದ್ದರೆ ಇದು ಯಾವುದನ್ನು ಅಳೆಯುತ್ತದೆ ಅಂತಂದರೆ ದೂರದ ಅಳತೆ ಸ್ನೇಹಿತರೆ. ಆಪ್ಷನ್ ಸಿ, ದೂರದ ಅಳತೆ ಆಗಿರುತ್ತೆ. ಲೈಟ್ ಇಯರ್ ಪಾರ್ಸೆಕ್ ಆಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕೆಳಗಿನ ಯಾವ ಗ್ರಹಕ್ಕೆ ಟೈಟಾನ್ ಎಂಬ ಅತಿ ದೊಡ್ಡ ಉಪಗ್ರಹವಿದೆ ಸ್ನೇಹಿತರೆ? ಕೆಳಗಿನ ಯಾವ ಒಂದು ಗ್ರಹಕ್ಕೆ ಟೈಟಾನ್ ಎಂಬಂಥ ಅತಿ ದೊಡ್ಡ ಉಪಗ್ರಹ ಇದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಶನಿ ಗ್ರಹ ಸ್ನೇಹಿತರೆ. ಆಪ್ಷನ್ ಡಿ, ಶನಿ ಗ್ರಹಕ್ಕೆ ಟೈಟಾನ್ ಎಂಬ ಅತಿ ದೊಡ್ಡ ಉಪಗ್ರಹವನ್ನು ಕೂಡ ಕಾಣಬಹುದಾಗಿರುತ್ತೆ. ಸ್ನೇಹಿತರೆ ಪ್ರಮುಖವಾಗಿ ಗ್ರೀಕರು ಈ ಒಂದು ಗ್ರಹಗಳಿಗೆ ಕೆಲವೊಂದು ಶಾರ್ಟ್ ಫಾರ್ಮಿಂದ ಕರೆಯಲಾಗುತ್ತದೆ ಅಂತಂದರೆ ಕೆಲವೊಂದು ಗ್ರಹಗಳಿಗೆ ವಿಶೇಷವಾಗಿ ಒಂದು ನೇಮ್ಸನ್ನು ಕೂಡ ಇಟ್ಟಿರ್ತಾರೆ. ಆ ಒಂದು ನೇಮ್ಸ್ ಏನು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ.
ಮೊದಲನೇದಾಗಿ ಶನಿ ಗ್ರಹಕ್ಕೆ ಏನಂತ ಕರಿತಾ ಇದ್ರು ಅಂತಂದರೆ ಸ್ನೇಹಿತರೆ, ಶನಿ ಗ್ರಹಕ್ಕೆ ಕೃಷಿ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಯುರೇನಸ್ಗೆ ಸ್ವರ್ಗ ದೇವತೆ ಅಂತ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ನಾವು ಗುರು ಗ್ರಹಕ್ಕೆ ನೋಡಿದ್ರೆ ಎಲ್ಲರ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಗ್ರಹಕ್ಕೆ ಯುದ್ಧ ದೇವತೆ ಅಂತ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಬುಧ ಗ್ರಹಕ್ಕೆ ವಾಣಿಜ್ಯ ದೇವತೆ ಆಗಿದ್ರೆ, ಶುಕ್ರ ಗ್ರಹಕ್ಕೆ ಏನಂತ ಕರೆಯಲಾಗುತ್ತಿತ್ತು ಅಂತಂದರೆ ಪ್ರೇಮ ದೇವತೆ ಅಂತ ಕರೆಯಲಾಗುತ್ತಿತ್ತು. ಭೂಮಿಗೆ ಅತ್ಯಂತ ಕುರುಪಾಗಿ ಇರುವಂಥ ಒಂದು ಭೂಮಿ ಇದಾಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಾನು ಇಲ್ಲಿ ತಿಳಿಸಿದಂಥ ಕೆಲವೊಂದು ಶಾರ್ಟ್ ಫಾರ್ಮ್ಗಳು ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಈ ಒಂದು ವಿಡಿಯೋ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು 6ನೇ ತರಗತಿಯಿಂದ 12ನೇ ತರಗತಿಯ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದು ಕ್ಲಾಸ್ ಮಾಡಿದ್ದೀವಿ. ಆ ಒಂದು ಕ್ಲಾಸ್ನ ಪ್ಲೇಲಿಸ್ಟ್ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ನಾವು 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸಂಕೋಷ್ ನದಿಯು ಕೆಳಗಿನ ಯಾವ 2 ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ? ಸ್ನೇಹಿತರೆ, ಸಂಕೋಷ್ ನದಿಯು ಕೆಳಗಿನ ಯಾವ 2 ರಾಜ್ಯಗಳ ಗಡಿಯನ್ನು ವಿಂಗಡಿಸುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಎ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ಸ್ನೇಹಿತರೆ, ಆಪ್ಷನ್ ಎ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನು ನೋಡಿದ್ರೆ, ಭಾರತದಲ್ಲಿ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು? ಸ್ನೇಹಿತರೆ, ಭಾರತದಲ್ಲಿ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನಾಗಾರ್ಜುನ ಸಾಗರ. ಆಪ್ಷನ್ ಎ ನಾಗಾರ್ಜುನ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಪ್ರಮುಖವಾಗಿ ಹುಲಿ ಯೋಜನೆಯು 1973ರಂದು ನಮ್ಮ ಭಾರತದಲ್ಲಿ ಹುಲಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಆನೆ ಯೋಜನೆ. ಸ್ನೇಹಿತರೆ, ಆನೆ ಯೋಜನೆ ಅಂತಲೂ ಕೂಡ ಕೇಳಲಾಗುತ್ತೆ. ಈ ಒಂದು ಆನೆ ಯೋಜನೆ 1992ರಲ್ಲಿ ಈ ಒಂದು ಆನೆ ಯೋಜನೆಯನ್ನು ಕೂಡ ತರಲಾಗುತ್ತದೆ. ನೆಕ್ಸ್ಟ್ ಪ್ರಮುಖವಾಗಿ ಸ್ನೇಹಿತರೆ, 2022ಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಹುಲಿಗಳ ಸಂಖ್ಯೆಯನ್ನು ನೋಡಿದ್ರೆ, ಈಗ ರೀಸೆಂಟಾಗಿ ನಿಮಗೆ ಗೊತ್ತಿರುತ್ತದೆ, ನಮ್ಮ ಚಾಮರಾಜನಗರದ ಜಿಲ್ಲೆಯಲ್ಲಿರುವಂಥ ಒಂದು ಅಭಯಾರಣ್ಯಕ್ಕೆ ನರೇಂದ್ರ ಮೋದಿಯವರು ಬಂದು ಅಲ್ಲಿ ನಿಮಗೆ ಪ್ರಮುಖವಾಗಿ ಹುಲಿಗಳ ಒಂದು ಸಂಖ್ಯೆಯನ್ನು ಕೂಡ 2022ರ ಹುಲಿ ಗಣತಿಯ ಸಂಖ್ಯೆಯನ್ನು ಕೂಡ ಬಿಡುಗಡೆ ಮಾಡಿರುತ್ತಾರೆ. ಆ ಒಂದು ಹುಲಿಗಳ ಸಂಖ್ಯೆ ಎಷ್ಟಾಗಿರುತ್ತದೆ ಅಂತಂದರೆ 3167 ಹುಲಿಗಳನ್ನು ನಮ್ಮ ಭಾರತ ದೇಶದಲ್ಲಿ 2022ರ ಹುಲಿ ಗಣತಿಯ ಮುಖಾಂತರ 3167 ಹುಲಿಗಳು ಇದೆ ಎಂದು ವರದಿಯನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡಿದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು? ಸ್ನೇಹಿತರೆ, ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಿರುವಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಕರ್ನಾಟಕ. ಸ್ನೇಹಿತರೆ, ಆಪ್ಷನ್ ಬಿ ಕರ್ನಾಟಕ ಸರಿಯಾಗಿರುತ್ತದೆ. ಅದರಲ್ಲೂ ಕೂಡ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯು ಕರ್ನಾಟಕದಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುತ್ತದೆ ಕಾಫಿ ಬೆಳೆಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದೊರೆಯುವಂಥ 2 ಕಾಫಿ ಬೆಳೆಗಳಾಗಿರುತ್ತೆ. ಒಂದು ಅರೇಬಿಕಾ ಮತ್ತು ಇನ್ನೊಂದು ರೋಬಸ್ಟಾ ಆಗಿರುತ್ತೆ. ಈ 2 ಬೆಳೆಗಳು ಕೂಡ ನಮ್ಮ ಭಾರತ ದೇಶದಲ್ಲಿ GI ಟ್ಯಾಗನ್ನು ಪಡೆದುಕೊಂಡಿರುತ್ತದೆ. GI ಟ್ಯಾಗನ್ನು ಪಡೆದುಕೊಂಡಿರುವಂಥ ಕಾಫಿ ಬೆಳೆಗಳಾಗಿರುತ್ತೆ. ಹಾಗಾಗಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತಂದರೆ ಆಪ್ಷನ್ ಬಿ ಕರ್ನಾಟಕ ಆಗಿರುತ್ತೆ. ಇಲ್ಲಿ ಬಾಬಾ ಬುಡನ್ ಎಂಬಂಥ ಸಂತರು ಈ ಒಂದು ಕಾಫಿಯನ್ನು ಮೊದಲ ಬಾರಿಗೆ ಇಲ್ಲಿ ನೆಟ್ಟು ಬೆಳೆಸಿದರು ಅನ್ನೋದು ಕೂಡ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳಲಾಗುತ್ತದೆ. ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಮುಳ್ಳಯ್ಯನಗಿರಿ ಬೆಟ್ಟವು ಕರ್ನಾಟಕದ ಅತ್ಯಂತ ಎತ್ತರವಾದಂಥ ಒಂದು ಶಿಖರ ಕೂಡ ಆಗಿರುತ್ತೆ. ಈ ಒಂದು ಶಿಖರವು 1930 ಮೀಟರ್ ಎತ್ತರವನ್ನು ಕೂಡ ಹೊಂದಿರುತ್ತೆ. 1930 ಮೀಟರ್ ಎತ್ತರವನ್ನು ಹೊಂದಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಗಾಳಿಯ ಒತ್ತಡವನ್ನು ಅಳೆಯುವಂಥ ಸಾಧನ ಯಾವುದು? ಸ್ನೇಹಿತರೆ, ಗಾಳಿಯ ಒತ್ತಡವನ್ನು ಅಳೆಯುವಂಥ ಸಾಧನ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಬ್ಯಾರೋಮೀಟರ್. ಸ್ನೇಹಿತರೆ, ಆಪ್ಷನ್ ಬಿ ಬ್ಯಾರೋಮೀಟರ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ನೇತ್ರದಾನದಲ್ಲಿ ಕಣ್ಣಿನ ಯಾವ ಭಾಗ ತೆಗೆದುಕೊಳ್ಳಲಾಗುತ್ತದೆ? ಸ್ನೇಹಿತರೆ, ನೇತ್ರದಾನದಲ್ಲಿ ಕಣ್ಣಿನ ಯಾವ ಭಾಗವನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತಂದರೆ, ಕಣ್ಣು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾವುದನ್ನು ತೆಗೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ
ಪಾರದರ್ಶಕ ಪಟಲ ಸ್ನೇಹಿತರೆ. ಆಪ್ಷನ್ ಬಿ ಪಾರದರ್ಶಕ ಪಟಲ ಅಂತ ಕರೆದು ಇದನ್ನ ಕಾರ್ನಿಯಾ ಅಂತಾನೂ ಕೂಡ ಕರೆಯಲಾಗುತ್ತದೆ. ಇದನ್ನ ಕಾರ್ನಿಯಾ ಅಂತಾನೂ ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಮಿಸ್ ಆಗಿತ್ತು. ಆ ಒಂದು 19ನೇ ಪ್ರಶ್ನೆಯನ್ನು ನೋಡಿದ್ರೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಸ್ನೇಹಿತರೆ? ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್ ಸ್ನೇಹಿತರೆ. ಆಪ್ಷನ್ ಡಿ ಸೋಡಿಯಂ ಕ್ಲೋರೈಡ್. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ಗೂಡು ಕಟ್ಟುವ ಹಾವು ಯಾವುದು ಸ್ನೇಹಿತರೆ? ಗೂಡು ಕಟ್ಟುವ ಹಾವು ಯಾವುದೆಂದು ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ಗೂಡು ಕಟ್ಟುವ ಹಾವುಗಳೆಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಾಳಿಂಗ ಸರ್ಪ ಸ್ನೇಹಿತರೆ. ಆಪ್ಷನ್ ಡಿ ಕಾಳಿಂಗ ಸರ್ಪ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, H1N1 ವೈರಸ್ ಯಾವ ರೋಗಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? H1N1 ರೋಗವು ವೈರಸ್ಸು ಯಾವ ಒಂದು ರೋಗಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹಂದಿ ಜ್ವರಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಹಂದಿ ಜ್ವರಕ್ಕೆ H1N1 ಎಂಬುವಂಥ ಈ ಒಂದು ವೈರಸ್ ಕೂಡ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡಿದ್ರೆ ಭಾರತ ಸಂವಿಧಾನದಲ್ಲಿ ಯಾವ ಭಾಗವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ ಸ್ನೇಹಿತರೆ? ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ ಭಾಗವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾಗ 4 ಸ್ನೇಹಿತರೆ. ಆಪ್ಷನ್ ಸಿ ಭಾಗ 4ರಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಮಾಡು ಇಲ್ಲವೇ ಮಡಿ ಎಂಬ ವಾಕ್ಯ ನೀಡಿದವರು ಯಾರು ಸ್ನೇಹಿತರೆ? ಮಾಡು ಇಲ್ಲವೇ ಮಡಿ ಎಂಬಂಥ ವಾಕ್ಯವನ್ನು ನೀಡಿದವರು ಯಾರು ಅಂತ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಸ್ನೇಹಿತರೆ. ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಕರೆಯನ್ನು ನೀಡಲಾಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನ ಯಾವ ಜಿಲ್ಲೆಯನ್ನು ಸಕ್ಕರೆಯ ಬೋಗುಣಿ ಎಂದು ಕರೆಯುತ್ತಾರೆ ಸ್ನೇಹಿತರೆ? ಕೆಳಗಿನ ಯಾವ ಜಿಲ್ಲೆಯನ್ನು ಸಕ್ಕರೆಯ ಬೋಗುಣಿ ಎಂದು ಕರೆಯಲಾಗುತ್ತದೆ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ಪ್ರಮುಖವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಟಾಪ್ 30 ಕ್ವಶನ್ಸ್ಗಳನ್ನು ತಿಳಿಸ್ತಾ ಹೋಗ್ತೀವಿ. ಮೊದಲನೇ ಒಂದು ಪ್ರಶ್ನೆಯನ್ನು ನೋಡಿದ್ರೆ ಭಾರತದ ರಾಷ್ಟ್ರಪತಿಯವರ ಪ್ರಸ್ತುತ ಸಂಬಳವೆಷ್ಟು ಸ್ನೇಹಿತರೆ? ಭಾರತದ ರಾಷ್ಟ್ರಪತಿಯವರ ಪ್ರಸ್ತುತ ಸಂಬಳ ಎಷ್ಟು ಅಂತ ನೋಡಿದ್ರೆ ಆಪ್ಷನ್ ಎ 5 ಲಕ್ಷ ರೂಪಾಯಿ ಸ್ನೇಹಿತರು. ಆಪ್ಷನ್ ಎ 5 ಲಕ್ಷ ರೂಪಾಯಿಗಳನ್ನು ನಮ್ಮ ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿ ಮಂತ್ ವೇತನವನ್ನು ಕೂಡ ನೀಡಲಾಗುತ್ತೆ. ಈ ಒಂದು ವೇತನವನ್ನು ನಮ್ಮ ಭಾರತದ ಸಂಚಿತ ನಿಧಿಯನ್ನು ನೀಡಲಾಗುತ್ತದೆ. ಸಂಚಿತ ನಿಧಿಯನ್ನು ನೀಡಲಾಗಿದ್ದರೆ ನಮ್ಮ ಭಾರತದ ರಾಷ್ಟ್ರಪತಿಯಾಗಲು ಸ್ನೇಹಿತರೆ ಸಂವಿಧಾನದ 52ನೇ ವಿಧಿಯ ಪ್ರಕಾರ ನಮ್ಮ ಭಾರತಕ್ಕೆ ರಾಷ್ಟ್ರಪತಿಯವರನ್ನು ನೇಮಕ ಮಾಡಲಾಗಿದ್ದರೆ ಇವರ ಒಂದು ಕನಿಷ್ಠ ವಯೋಮಿತಿಯನ್ನು ನೋಡಿದ್ರೆ 35 ವರ್ಷ ಕನಿಷ್ಠ ವಯೋಮಿತಿ ಆಗಿರಬೇಕಾಗುತ್ತೆ. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಇವರ ಏನಾದರೂ ರಾಜೀನಾಮೆಯನ್ನು ಕೊಡಬೇಕು ಅಂತಂದರೆ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನು ಕೊಡುತ್ತಾರೆ. ನೆಕ್ಸ್ಟ್ ಸ್ನೇಹಿತರೆ ನಾವು 2ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಸ್ನೇಹಿತರೆ? ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಯವರು ಸ್ನೇಹಿತರೆ. ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಸ್ನೇಹಿತರೆ ರಾಷ್ಟ್ರಪತಿಯವರೇನಾದರೂ ರಾಜೀನಾಮೆಯನ್ನು ಕೊಡಬೇಕು ಅಂತಂದರೆ ಉಪರಾಷ್ಟ್ರಪತಿಯವರಿಗೆ ಕೊಡಬೇಕಾಗುತ್ತೆ. ಉಪರಾಷ್ಟ್ರಪತಿಯವರೇನಾದರೂ ರಾಜೀನಾಮೆಯನ್ನು ಕೊಡಬೇಕು ಅಂತಂದರೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ನೀಡಬೇಕಾಗಿರುತ್ತೆ. ಇವರು ಸಂವಿಧಾನದ ಅಂತಂದರೆ ಉಪರಾಷ್ಟ್ರಪತಿಯವರು ಸಂವಿಧಾನದ 63ನೇ ವಿಧಿಯ ಪ್ರಕಾರ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಒಂದು ಮಾಸಿಕ ವೇತನ 4 ಲಕ್ಷ ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. 4 ಲಕ್ಷ ರೂಗಳಾಗಿರುತ್ತೆ. ಈ ಒಂದು 4 ಲಕ್ಷ ರೂಗಳನ್ನು ನಮ್ಮ ಭಾರತದ ಸಂಚಿತ ನಿಧಿಯಿಂದ ಇವರಿಗೆ ನೀಡಲಾಗುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆಯನ್ನು ನೋಡಿದ್ರೆ ಲೋಕಸಭಾ ಸ್ಪೀಕರ್ ಆಗಲು ಇರಬೇಕಾದಂಥ ಒಂದು ಕನಿಷ್ಠ ವಯೋಮಿತಿ ಎಷ್ಟು ಸ್ನೇಹಿತರೆ? ಲೋಕಸಭೆಯ ಸ್ಪೀಕರ್ ಆಗಲು ಇರಬೇಕಾದಂಥ ಒಂದು ಕನಿಷ್ಠ ವಯೋಮಿತಿಯನ್ನು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ
25 ವರ್ಷಗಳು ಸ್ನೇಹಿತರೆ. ಆಪ್ಷನ್ ಬಿ 25 ವರ್ಷಗಳು ಬೇಕಿರುತ್ತದೆ. ಲೋಕಸಭೆಗೆ ಸ್ಪರ್ಧಿಸಲು ಪ್ರತಿಯೊಬ್ಬರು ಕೂಡ 25 ವರ್ಷ ಕನಿಷ್ಠ ವಯೋಮಿತಿಯನ್ನು ಹೊಂದಿದರೆ ಮಾತ್ರ ಇವರು ಲೋಕಸಭೆಗೆ ಭಾಗವಹಿಸಬಹುದು. ಅಲ್ಲಿ ಆಯ್ಕೆಯಾದಂಥ ಲೋಕಸಭೆಯಲ್ಲಿ ಒಬ್ಬರನ್ನ ಸ್ಪೀಕರನ್ನಾಗಿ ನೇಮಕ ಮಾಡಲಾಗುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಲೋಕಸಭಾ ಸದಸ್ಯರ ಆಯ್ಕೆಯ ಬಗ್ಗೆ ವಿವರಿಸುವಂಥ ಒಂದು ಸಂವಿಧಾನದ ವಿಧಿ ಯಾವುದು ಸ್ನೇಹಿತರೆ? ಲೋಕಸಭೆಯ ಸದಸ್ಯರ ಒಂದು ಆಯ್ಕೆಯ ಬಗ್ಗೆ ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 81ನೇ ತಿದ್ದುಪಡಿ ಸ್ನೇಹಿತರೆ. ಆಪ್ಷನ್ ಸಿ 81ನೇ ವಿಧಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. 81ನೇ ವಿಧಿಯ ಪ್ರಕಾರ ಲೋಕಸಭಾ ಸದಸ್ಯರ ಒಂದು ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಸ್ನೇಹಿತರೆ 5ನೇ ಪ್ರಶ್ನೆ, ಸಂವಿಧಾನದ 150ನೇ ವಿಧಿಯ ಕೆಳಗಿನ ಯಾರ ನೇಮಕದ ಬಗ್ಗೆ ವಿವರಿಸುತ್ತದೆ ಸ್ನೇಹಿತರೆ? ಸಂವಿಧಾನದ 155ನೇ ವಿಧಿ ಯಾರ ಬಗ್ಗೆ ತಿಳಿಸುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಎ ರಾಜ್ಯಪಾಲರು ಸ್ನೇಹಿತರೆ. ಆಪ್ಷನ್ ಎ ರಾಜ್ಯಪಾಲರ ಒಂದು ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ 165ನೇ ವಿಧಿ. ರಾಜ್ಯಪಾಲರನ್ನು ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರು ನೇಮಕ ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ 155ನೇ ವಿಧಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಿರುತ್ತದೆ. 164ನೇ ವಿಧಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ನೇಮಕಕ್ಕೆ ಸಂಬಂಧಪಟ್ಟಿರುವಂಥ ವಿಧಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ 6ನೇ ಪ್ರಶ್ನೆ, ಇದರಲ್ಲಿ ಯಾವುದು ಸಂವಿಧಾನಿಕವಾದಂಥ ಒಂದು ಸಂಸ್ಥೆಯಾಗಿದೆ ಸ್ನೇಹಿತರೆ? ಇದರಲ್ಲಿ ಯಾರು ಸಂವಿಧಾನಿಕವಾದಂಥ ಒಂದು ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕೇಂದ್ರ ಚುನಾವಣಾ ಆಯೋಗ ಸ್ನೇಹಿತರೆ. ಆಪ್ಷನ್ ಎ ಕೇಂದ್ರ ಚುನಾವಣಾ ಆಯೋಗ ಇದೊಂದು ಸಾಂವಿಧಾನಿಕವಾದಂಥ ಒಂದು ಸಂಸ್ಥೆ ಆಗಿರುತ್ತೆ. ಇನ್ನು ಮಿಕ್ಕುಳಿದಂಥ ನೀತಿ ಆಯೋಗ, ಲೋಕಾಯುಕ್ತ ಮತ್ತು ಕೇಂದ್ರ ಮಾಹಿತಿ ಆಯೋಗ ಇವಿಷ್ಟು ಸಾಂವಿಧಾನಿಕ ಸಂಸ್ಥೆ ಆಗಿರುವುದಿಲ್ಲ. ನೆಕ್ಸ್ಟ್ 7ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಶಾಸನಬದ್ಧ ಸಂಸ್ಥೆಗಳಾಗಿವೆ ಸ್ನೇಹಿತರೆ? ಈ ಕೆಳಗಿನವಲ್ಲಿ ಯಾವುದು ಶಾಸನಬದ್ಧ ಸಂಸ್ಥೆಯಾಗಿವೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಇದರಲ್ಲಿ ಶಾಸನಬದ್ಧ ಸಂಸ್ಥೆಗಳು ಯಾವುದಿಲ್ಲ ಅಂತಂದರೆ ಸೆಬಿ ಈ ಒಂದು ಸೆಬಿಯು 1992ರಂದು ಜಾರಿಗೊಳಿಸಲಾಗಿರುತ್ತೆ ಅಂತಂದರೆ ಅಸ್ತಿತ್ವಕ್ಕೆ ಕೂಡ ಬಂದಿರುತ್ತದೆ. ನೆಕ್ಸ್ಟ್ ಮಾನವ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಆಯೋಗ ಇವು ಮೂರು ಕೂಡ ಒಂದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ಆದರೆ ಶಾಸನಬದ್ಧ ಸಂಸ್ಥೆ ಯಾವುದು ಅಲ್ಲ ಅಂತ ಕೇಳಿದರೆ ನಿಮಗೆ ಕೇಂದ್ರ ಹಣಕಾಸು ಆಯೋಗ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಸಂವಿಧಾನದ 12ನೇ ಅನುಸೂಚಿ ಈ ಕೆಳಗಿನ ಯಾವುದನ್ನು ವಿವರಿಸುತ್ತದೆ ಸ್ನೇಹಿತರೆ? ಸಂವಿಧಾನದ 12ನೇ ಅನುಸೂಚಿ ಈ ಕೆಳಗಿನ ಯಾವುದರ ಬಗ್ಗೆ ವಿವರಿಸುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಪ್ರಮುಖವಾಗಿ 12ನೇ ಅನುಸೂಚಿಯನ್ನು ನೋಡಿದ್ರೆ ಆಪ್ಷನ್ ಡಿ ಮುನಿಸಿಪಾಲಿಟಿ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ. ಆಪ್ಷನ್ ಡಿ ಮುನಿಸಿಪಾಲಿಟಿಯ ಬಗ್ಗೆ ತಿಳಿಸುವಂಥದ್ದು ಸಂವಿಧಾನದ 12ನೇ ವಿಧಿಯಾಗಿದ್ದರೆ ನೆಕ್ಸ್ಟ್ ಪಕ್ಷಾಂತರ ನಿಷೇಧ ಕಾಯ್ದೆ ಇದು ಎಷ್ಟನೇ ಅನುಸೂಚಿಯಲ್ಲಿ ತಿಳಿಸಲಾಗಿದೆ ಅಂತಂದರೆ 10ನೇ ಅನುಸೂಚಿಯಲ್ಲಿ ತಿಳಿಸಲಾಗಿರುತ್ತದೆ. 10ನೇ ಅನುಸೂಚಿಯಲ್ಲಿ ತಿಳಿಸಲಾಗಿರುತ್ತೆ. 1985ರಂದು ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗುತ್ತದೆ. ನೆಕ್ಸ್ಟ್ 22 ಭಾಷೆಗಳನ್ನು 8ನೇ ಅನುಸೂಚಿಯಲ್ಲಿ ಜಾರಿಗೊಳಿಸಲಾಗಿರುತ್ತೆ. 8ನೇ ಅನುಸೂಚಿಯಲ್ಲಿ ಜಾರಿಗೊಳಿಸಲಾಗಿರುತ್ತದೆ. ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯ ಹಾಗೂ ಸಮವರ್ತಿ ಪಟ್ಟಿಗಳನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಅಳವಡಿಸಲಾಗಿರುತ್ತೆ ಸ್ನೇಹಿತರೆ. ಸಂವಿಧಾನದ 7ನೇ ಅನುಸೂಚಿ ಆಗಿರುತ್ತೆ. ಒಟ್ಟು ನಮ್ಮ ಭಾರತ ಸಂವಿಧಾನದಲ್ಲಿ 12 ಅನುಸೂಚಿಗಳಿದ್ದಾವೆ. 12 ಅನುಸೂಚಿಗಳನ್ನು ಕೂಡ ನೀವು ತಿಳ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಆಪರೇಷನ್ ವಿಜಯ ಕೆಳಗಿನ ಯಾವ ರಾಜ್ಯದ ವಿಮೋಚನಾ ನಡೆದಂಥ ಒಂದು ಕಾರ್ಯಾಚರಣೆಯಾಗಿದೆ ಸ್ನೇಹಿತರೆ? ಆಪರೇಷನ್ ವಿಜಯ ಇದು ಯಾವ ಒಂದು ರಾಜ್ಯದ ವಿಮೋಚನಾ ಕಾರ್ಯಾಚರಣೆ ಆಗಿದೆ ಅಂತಲೂ ಕೂಡ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗೋವಾ ವಿಮೋಚನಕ್ಕೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಗೋವಾ ವಿಮೋಚನಾ ಆಪರೇಷನ್ ವಿಜಯ 1961 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಆಪರೇಷನ್ ವಿಜಯ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಲು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂಥ ಕಾಯ್ದೆ ಯಾವುದು ಸ್ನೇಹಿತರೆ? ಭಾರತದ ಆಡಳಿತದ ಮೇಲೆ ನಿಯಂತ್ರಣವನ್ನು ಹೇರಲು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂಥ ಒಂದು ಕಾಯ್ದೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಸ್ನೇಹಿತರೆ. ಆಪ್ಷನ್ ಎ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಭಾರತದ ಆಡಳಿತದ ಮೇಲೆ ನಿಯಂತ್ರಣವನ್ನು ಹೇರಲು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂಥ ಕಾಯ್ದೆ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಗಳನ್ನು ಖರ್ಚು ಮಾಡಬೇಕೆಂದು ಶಿಫಾರಸು ಮಾಡಿದಂಥ
ಕಾಯ್ದೆ ಯಾವುದು ಸ್ನೇಹಿತರೆ? ಭಾರತದಲ್ಲಿ 1,00,000 ಶಿಕ್ಷಣಕ್ಕಾಗಿಯೇ ಮೀಸಲಿಡಲಾದಂಥ 1,00,000 ರೂಗಳನ್ನು ಯಾವ ಒಂದು ಕಾಯ್ದೆಯ ಮೂಲಕ ಇಲ್ಲಿ ಇಡಲಾಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ 1813ರ ಚಾರ್ಟರ್ ಕಾಯ್ದೆ ಸ್ನೇಹಿತರೆ, ಆಪ್ಷನ್ ಸಿ. 1813ರ ಚಾರ್ಟರ್ ಕಾಯ್ದೆಯ ಮುಖಾಂತರ ಇಲ್ಲಿ 1,00,000 ರೂಗಳನ್ನು ಕೂಡ ಮೀಸಲಿಡಲಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಭಾರತದ ಮೊದಲ ಗವರ್ನರ್ ಜನರಲ್ ಆಯ್ಕೆಯಾಗಿದ್ದವರು ಯಾರು ಸ್ನೇಹಿತರೆ? 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ನಮ್ಮ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಅಂತಾರೆ? ಆಪ್ಷನ್ ಡಿ ವಿಲಿಯಂ ಬೆಂಟಿಕ್ ಸ್ನೇಹಿತರೆ. ಆಪ್ಷನ್ ಡಿ ವಿಲಿಯಂ ಬೆಂಟಿಕ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ನಿಮಗೆ ಶಾರ್ಟ್ ಫಾರ್ಮಲ್ಲಿ ಒಂದು ತಿಳಿಸ್ತೀನಿ. CHBCM ಇವಿಷ್ಟನ್ನು ಕೂಡ ನೀವು ಜ್ಞಾಪನ ಇಟ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಬಂಗಾಳದ ಗವರ್ನರ್ ಆಗಿ ಸಿ ಅಂತಂದರೆ ರಾಬರ್ಟ್ ಕ್ಲೈವ್ ಅವರು ಬಂಗಾಳದ ಗವರ್ನರ್ ಆಗಿದ್ರು. ಇವರು ದ್ವಿಮುಖ ಸರ್ಕಾರವನ್ನು ಕೂಡ ಜಾರಿಗೆ ತಂದಿರ್ತಾರೆ. ನೆಕ್ಸ್ಟ್ ಬಂಗಾಳದ ಗವರ್ನರ್ ಜನರಲ್ ಆಗಿ ಹೆಚ್ ಅಂದರೆ ವಾರನ್ ಹೇಸ್ಟಿಂಗ್ ರವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಭಾರತದ ಗವರ್ನರ್ ಆಗಿ ಯಾರು ಆಯ್ಕೆ ಆದರು ಅಂತಂದರೆ ಭಾರತದ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ರವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಮೌಂಟ್ ಬ್ಯಾಟನ್ ರವರು ಇವರು ಮೊದಲ ಒಂದು ವೈಸ್ರಾಯ್ ಆಗಿ ಅಂತಾರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಕೂಡ ಇವರು ವರ್ಕನ್ನು ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಯಾರು ಅಂತಂದರೆ ಸಿ ರಾಜಗೋಪಾಲ್ಚಾರಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ ಮೊದಲ ಬ್ರಿಟಿಷ್ ಸರ್ಕಾರ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು ಸ್ನೇಹಿತರೆ? ಮೊದಲು ಬ್ರಿಟಿಷ್ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಂಥ ವರ್ಷ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1858 ಸ್ನೇಹಿತರೆ. ಆಪ್ಷನ್ ಸಿ 1858. ಇದನ್ನು ಕಂಪನಿ ಕಾಯ್ದೆ ಅಂತಲೂ ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ. ಇದನ್ನು ಕಂಪನಿ ಕಾಯ್ದೆ ಅಂತಲೂ ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆಯಂತೆ ಭಾರತದ ಮೊದಲ ವೈಸ್ರಾಯಾಗಿ ನೇಮಕವಾದವರು ಯಾರು ಸ್ನೇಹಿತರೆ? ಈ ಹಿಂದೆ ನಾನು ತಿಳಿಸಿದೆ ನಿಮಗೆ CHBCM ಅಂತ ಒಂದು ಶಾರ್ಟ್ ಫಾರ್ಮ್, ಅದರಲ್ಲಿ ಈ ಒಂದು ಪ್ರಶ್ನೆ ಆಗಿರುತ್ತೆ. 1858ರ ಬ್ರಿಟನ್ ರಾಣಿಯ ಘೋಷಣೆಯಂತೆ ಭಾರತದ ಮೊದಲ ವೈಸ್ರಾಯ್ ಆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್ ಸ್ನೇಹಿತರು. ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್. CHBCM ಈ ಒಂದು ಶಾರ್ಟ್ ಫಾರ್ಮನ್ನು ನೀವು ಜ್ಞಾಪನದಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಜಾರಿಗೆ ತರಲು ಕಾರಣವಾದಂಥ ಮಿಂಟೋ ಮಾರ್ಲೆ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಯಾವುದು ಸ್ನೇಹಿತರೆ? ನಿಮಗೇನಾದರೂ ಈ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತಿರಲಿಲ್ಲ ಅಂತಂದರೆ ನೀವಿಲ್ಲಿ ಪ್ರಮುಖವಾಗಿ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೋಡಿ, ಮಿಂಟೋ ಮಾರ್ಲೆ ಕಾಯ್ದೆ ಅಂತ ತಿಳಿಸಲಾಗಿದೆ. ಈ ಒಂದು ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಬಂದ ತಕ್ಷಣ ನಿಮಗೆ ಒಂದು ಇಸ್ವಿ ಕೂಡ ಜ್ಞಾಪನ ಬರಬೇಕು. ಆ ಇಸ್ವಿ ಯಾವುದು ಅಂತಂದರೆ ಆಪ್ಷನ್ ಡಿ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆಯ ಮುಖಾಂತರ ಮುಸ್ಲಿಮರಿಗೆ ಪ್ರತ್ಯೇಕವಾದಂಥ ಒಂದು ಮತಗಟ್ಟೆಯನ್ನು ಕೂಡ ನೀಡಲಾಗುತ್ತದೆ. ನೆಕ್ಸ್ಟ್ ಸ್ನೇಹಿತರೆ, ಮಾಂಟೆಗೋ ಚೇಮ್ಸ್ಬರ್ಗ್ ಕಾಯ್ದೆ ಅಂತ ಕೇಳಿದ್ರೆ 1919 ಮಾಂಟೆಗೋ ಚೇಮ್ಸ್ಬರ್ಗ್ ಕಾಯ್ದೆ ಆಗಿರುತ್ತೆ. ಇವೆರಡು ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಹಾಗಾಗಿ ಎರಡನ್ನೂ ಕೂಡ ನಾನು ತಿಳಿಸಿದ್ದೀನಿ. ಮಿಂಟೋ ಮಾರ್ಲೆ ಕಾಯ್ದೆ ಅಂತಂದರೆ ಆಪ್ಷನ್ ಡಿ 1909 ಸರಿಯಾಗಿರುತ್ತೆ. ಮಾಂಟೆಗೋ ಚೇಮ್ಸ್ಬರ್ಗ್ ಅಂತಂದರೆ 1919 ಅಂದರೆ 1919 ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಇಲ್ಲಿ ಅದೇ ಬಂತು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 1919ರ ಕಾಯ್ದೆ ಜಾರಿಗೆ ಬಂದ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲು 1927ರಲ್ಲಿ ನೇಮಕ ಮಾಡಿದಂಥ ಆಯೋಗ ಯಾವುದು ಸ್ನೇಹಿತರೆ? 1927ರಲ್ಲಿ ಆಯೋಗ ಮಾಡಿದಂಥ ಒಂದು ಆಯೋಗ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸ್ನೇಹಿತರೆ 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸೈಮನ್ ಆಯೋಗ. ಆಪ್ಷನ್ ಎ ಸೈಮನ್ ಆಯೋಗ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಅನ್ಹ್ಯಾಪಿ ಇಂಡಿಯಾ ಎಂಬ ಕೃತಿಯನ್ನು ಬರೆದಂಥ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಸ್ನೇಹಿತರೆ? ಅನ್ಹ್ಯಾಪಿ ಇಂಡಿಯಾ ಎಂಬಂಥ ಒಂದು ಪ್ರಸಿದ್ಧವಾದಂಥ ಸ್ವಾತಂತ್ರ್ಯ ಹೋರಾಟಗಾರರು ಬರೆದಂಥ ಒಂದು ಕೃತಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ 17ನೇ ಪ್ರಶ್ನೆಗೆ ಆಪ್ಷನ್ ಎ ಲಾಲಾ ಲಜಪತ್ ರಾಯ್ ಸ್ನೇಹಿತರು. ಆಪ್ಷನ್ ಎ ಲಾಲಾ ಲಜಪತ್ ರಾಯ್ರವರು ಈ ಒಂದು ಅನ್ಹ್ಯಾಪಿ ಇಂಡಿಯಾ ಎಂಬಂಥ
ಕೃತಿಯನ್ನು ಬರೆದವರು ಕೂಡ ಆಗಿರ್ತಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಅತಿ ಹೆಚ್ಚು ಬಾರಿ ಭಾರತ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಭಾಷಣ ಮಾಡಿದವ ಪ್ರಧಾನಮಂತ್ರಿ ಯಾರು ಸ್ನೇಹಿತರೆ? ನಮ್ಮ ಭಾರತದ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿದಂಥ ಪ್ರಧಾನಮಂತ್ರಿ ಯಾರು, ಅತಿ ಹೆಚ್ಚು ಬಾರಿ ಮಾಡಿದಂಥವ್ರು ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಜವಾಹರ್ಲಾಲ್ ನೆಹರೂರವರು ನಮ್ಮ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ, ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯವನ್ನು ಕೂಡ ನಿರ್ವಹಿಸಿರ್ತಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು ಸ್ನೇಹಿತರೆ? ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್. ಸ್ನೇಹಿತರೆ, ಆಪ್ಷನ್ ಡಿ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಥಮ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಖಾತೆಯ ಸಚಿವರಾಗಿದ್ದರು ಸ್ನೇಹಿತರೆ? ಸ್ವತಂತ್ರ ಭಾರತದ ಪ್ರಥಮ ಕ್ಯಾಬಿನೆಟ್ ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಖಾತೆಯನ್ನು ನಿರ್ವಹಿಸ್ತಾ ಇದ್ರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾನೂನನ್ನು ನಿರ್ವಹಿಸ್ತಿದ್ರು ಸ್ನೇಹಿತರು. ಆಪ್ಷನ್ ಎ ಕಾನೂನು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತಾನೂ ಕೂಡ ಕರೆಯಲಾಗುತ್ತದೆ ಮತ್ತು ಇವರು ಹುಟ್ಟಿದಂಥ ಒಂದು ಇಸ್ವಿ 1891 ಏಪ್ರಿಲ್ 14 ಆಗಿರುತ್ತದೆ. ಆವಾಗ ಅಂಬೇಡ್ಕರ್ ಜಯಂತಿಯನ್ನು ಕೂಡ ನಾವು ಆಚರಿಸ್ತೇವೆ ಮತ್ತು ಇವರಿಗೆ ನಾವು ಏನು ಅಂತ ಕರಿತೀವಿ ಅಂತಂದರೆ ಕರಡು ಸಮಿತಿಯ ಅಧ್ಯಕ್ಷಕರು ಅಂತಾನೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಸಂವಿಧಾನದ ಕರಡು ಸಮಿತಿ ಯಾವಾಗ ಜಾರಿಗೆ ಬಂತು ಅಂತಾನೂ ಕೂಡ ನಿಮಗೆ ಪ್ರಶ್ನೆ ಆಗುತ್ತದೆ. ಸ್ನೇಹಿತರೆ, ಸಂವಿಧಾನದ ಕರಡು ಸಮಿತಿ ಯಾವಾಗ ಜಾರಿಗೆ ಬರುತ್ತದೆ ಅಂತಂದರೆ 29 ಆಗಸ್ಟ್ 1947 ಸಂವಿಧಾನದ ಒಂದು ಕರಡು ಸಮಿತಿಯನ್ನು ಕೂಡ ಜಾರಿಗೆ ತರಲಾಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ರು ಸ್ನೇಹಿತರೆ? ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಜಗೋಪಾಲಾಚಾರಿ ಸ್ನೇಹಿತರು. ಆಪ್ಷನ್ ಸಿ ರಾಜಗೋಪಾಲಾಚಾರಿ ಆಗಿರ್ತಾರೆ. ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ನೀವು ಮೌಂಟ್ ಬ್ಯಾಟನ್ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ಮೌಂಟ್ ಬ್ಯಾಟನ್ ಅಂತ ಹಾಕಬೇಕಾಗುತ್ತೆ. ಆ ಥರ ಕೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಆಪ್ಷನ್ ಸಿ ರಾಜಗೋಪಾಲಾಚಾರಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಕ್ರಿಪ್ಸ್ ಆಯೋಗ ಭಾರತಕ್ಕೆ ಆಗಮಿಸಿದಂಥ ವರ್ಷ ಯಾವುದು ಸ್ನೇಹಿತರೆ? ಕ್ರಿಪ್ಸ್ ಆಯೋಗ ನಮ್ಮ ಭಾರತಕ್ಕೆ ಯಾವ ಒಂದು ವರ್ಷದಂದು ಆಗಮಿಸಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1942 ಸ್ನೇಹಿತರೆ. ಆಪ್ಷನ್ ಸಿ 1942 ಕ್ರಿಪ್ಸ್ ಆಯೋಗ ಜಾರಿಗೆ ಬರುತ್ತದೆ. ಈ ಒಂದು ಕ್ರಿಪ್ಸ್ ಆಯೋಗದಲ್ಲಿ ನಮ್ಮ ಭಾರತೀಯರು ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಇದೇ ವರ್ಷದಲ್ಲಿ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದರೆ ಭಾರತವನ್ನು ಬಿಟ್ಟು ತೊಲಗಿ ಎಂಬಂಥ ಈ ಒಂದು ಮೂವ್ಮೆಂಟನ್ನು ಕೂಡ ಸ್ಟಾರ್ಟ್ ಮಾಡಲಾಗುತ್ತದೆ ಗಾಂಧೀಜಿಯವರಿಂದ. ನೆಕ್ಸ್ಟ್ 23ನೇ ಪ್ರಶ್ನೆ, 1946 ಬ್ರಿಟನ್ ಪ್ರಧಾನಿಯಾದಂಥ ಕ್ಲೆಮೆಂಟ್ ಆಟ್ಲಿ ಅವರು ಯಾವ ಆಯೋಗವನ್ನು ನೇಮಕ ಮಾಡಿದರು ಸ್ನೇಹಿತರೆ? ಕ್ಲೆಮೆಂಟ್ ಆಟ್ಲಿ ಅವರು 1946 ಯಾವ ಒಂದು ಆಯೋಗವನ್ನು ನೇಮಕ ಮಾಡಿದರು ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕ್ಯಾಬಿನೆಟ್ ಆಯೋಗ ಸ್ನೇಹಿತರೆ. ಕ್ಯಾಬಿನೆಟ್ ಆಯೋಗ 1946 ನಮ್ಮ ಭಾರತಕ್ಕೆ ಸಂವಿಧಾನದ ರಚನಾ ಸಭೆಯನ್ನು ಇದರ ಬಗ್ಗೆ ಮಾಹಿತಿಯನ್ನು ನೀಡಲು ಬರುತ್ತದೆ. ಆದರೆ ಈ ಒಂದು ಕ್ಲೆಮೆಂಟ್ ಆಟ್ಲಿಯ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳಲಾಗುತ್ತದೆ. ನಮ್ಮ ಭಾರತ ಸ್ವಾತಂತ್ರ್ಯಗೊಂಡಾಗ ಬ್ರಿಟನ್ನಿನ ಪ್ರಧಾನಿ ಯಾರು ಅಂತಲೂ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಅದಕ್ಕೂ ಕೂಡ ಸರಿಯಾದಂಥ ಉತ್ತರ ಕ್ಲೆಮೆಂಟ್ ಆಟ್ಲಿ ಸರಿಯಾದಂಥ ಉತ್ತರವಾಗಿರುತ್ತದೆ. ಈ ಒಂದು ಪ್ರಶ್ನೆಗಳನ್ನು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿ ಕೇಳಲಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಯಾರು ಪ್ರತಿನಿಧಿಸಿದರು ಸ್ನೇಹಿತರೆ? ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಯಾರು ಪ್ರತಿನಿಧಿಸಿದರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ಫ್ರಾಂಕ್ ಆಂಥೋನಿ ಸ್ನೇಹಿತರೆ. ಫ್ರಾಂಕ್ ಆಂಥೋನಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ HC ಮುಖರ್ಜಿಯವರು ಯಾವ ಒಂದು ಸಮುದಾಯವನ್ನು ಪ್ರತಿನಿಧಿಸಿದರು ಸ್ನೇಹಿತರೆ? HC ಮುಖರ್ಜಿಯವರು ಯಾವ ಒಂದು ಸಮುದಾಯವನ್ನು
ಪ್ರತಿನಿಧಿಸಿದರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇಲ್ಲಿ ನೀವು ಕೆಲವೊಬ್ಬರು ವಿದ್ಯಾರ್ಥಿಗಳು ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಈ ಒಂದು ಪ್ರಶ್ನೆಗೆ ತುಂಬ ಕನ್ಫ್ಯೂಸ್ ಆಗ್ತಾರೆ. ಏನಕ್ಕೆ ಅಂತಂದರೆ ಆಪ್ಷನ್ಸ್ ಚೇಂಜ್ ಇದೆ ಅಲ್ಲ ಅಂತ. ಆದರೆ ಸ್ನೇಹಿತರೆ 25ನೇ ಪ್ರಶ್ನೆಗೆ ಆಪ್ಷನ್ ಸಿ ಕ್ರೈಸ್ತ ಮತ ಅಥವಾ ಹಿಂದುಳಿದ ವರ್ಗ ಅಂತಲೂ ಕೂಡ ನೀವು ಓದಿರ್ತೀರ. ಪ್ರತಿ ಬುಕ್ಕಲ್ಲಿ ನೀವು ಹಿಂದುಳಿದ ವರ್ಗದ ಆಯೋಗದ ಮುಖ್ಯಸ್ಥರಾಗಿ HC ಮುಖರ್ಜಿಯವರು ಆಯ್ಕೆ ಆಗಿರ್ತಾರೆ ಅಥವಾ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂತ ಓದಿರ್ತಾರೆ. ಆದರೆ ಇಲ್ಲಿ ನಿಮಗೆ ಆಪ್ಷನ್ಸ್ ನೋಡಿ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಕ್ರೈಸ್ತ ಸರಿಯಾದಂಥ ಉತ್ತರ ಕೂಡವಾಗಿರುತ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಕೆಳಗಿನ ಯಾರು ಕರ್ನಾಟಕದಿಂದ ಪ್ರತಿನಿಧಿಯಾಗಿಲ್ಲ ಸ್ನೇಹಿತರೆ? ಪ್ರತಿನಿಧಿಯಾಗಿರಲಿಲ್ಲ ಅಂತ ಪ್ರಶ್ನೆ ಆಗಿದೆ. ಪ್ರಮುಖವಾಗಿ ನೀವು ಇಲ್ಲಿ ಗಮನಿಸಬೇಕಾದದ್ದು ಪ್ರತಿನಿಧಿ ಯಾರು ಆಗಿರಲಿಲ್ಲ ಅಂತ ನೋಡಬೇಕಾಗುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಡಿದಾಳ್ ಮಂಜಪ್ಪ ಸ್ನೇಹಿತರೆ. ಆಪ್ಷನ್ ಡಿ ಕಡಿದಾಳ್ ಮಂಜಪ್ಪರವರನ್ನು ಹೊರತುಪಡಿಸಿ ಇನ್ನು ಟೋಟಲ್ 10 ಜನ ಸದಸ್ಯರು ಆಯ್ಕೆ ಆಗಿರ್ತಾರೆ. ನಮ್ಮ ಕರ್ನಾಟಕದಿಂದ 10 ಜನ ಸದಸ್ಯರು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ಕನ್ನಡಿಗರು ಆಯ್ಕೆ ಆಗಿರ್ತಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದಂಥ ಏಕೈಕ ಮಹಿಳೆ ಯಾರು ಸ್ನೇಹಿತರೆ? ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆ ಯಾರಾಗಿದ್ರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ರುಸುಲ್ಲಾ ಬೇಗಂ ಸ್ನೇಹಿತರೆ. ಆಪ್ಷನ್ ಸಿ ರುಸುಲ್ಲಾ ಬೇಗಂ ಸರಿಯಾಗಿರುತ್ತೆ. ಆದರೆ ಇಲ್ಲೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ. ಏನಕ್ಕೆ ಅಂತಂದರೆ ರಜಿಯಾ ಬೇಗಂ ಅಥವಾ ರಜಿಯಾ ಸುಲ್ತಾನ್ ಇವರು ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟವರಾಗಿರ್ತಾರೆ. ದೆಹಲಿ ಸುಲ್ತಾನವನ್ನು ಆಳಿದಂಥ ಮೊಟ್ಟ ಮೊದಲ ಮಹಿಳೆ ಇವರಾಗಿರ್ತಾರೆ. ಹಾಗಾಗಿ ಇಲ್ಲಿ ನೀವು ಕನ್ಫ್ಯೂಸ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸಂವಿಧಾನದ ಮೊದಲ ಸಭೆಗೆ ಎಷ್ಟು ಜನ ಸೇರಿದ್ರು ಅಂದರೆ ಒಟ್ಟು 211 ಜನ ಸೇರಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಅದರಲ್ಲಿ ಒಟ್ಟು 15 ಮಹಿಳೆಯರಿದ್ದರೆ 15 ಮಹಿಳೆಯರು ಹೋಗಿರ್ತಾರೆ. ಆ ಒಂದು 15 ಮಹಿಳೆಯರಲ್ಲಿ ಒಬ್ಬರು ಮುಸ್ಲಿಂ ಮಹಿಳೆ ಯಾರು ಅಂತಂದರೆ ರುಸುಲ್ಲಾ ಬೇಗಂ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆದಂಥ ಸುಚೇತಾ ಕೃಪಾಲಾನಿ ಅವರು ಆಗಿರ್ತಾರೆ. ಹಾಗಾದರೆ ಇವರು ಯಾವ ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರು ಸ್ನೇಹಿತರೆ? ನಮ್ಮ ಭಾರತದಲ್ಲಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಸುಚೇತಾ ಕೃಪಾಲಾನಿ ಆಗಿರ್ತಾರೆ. ಇವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಾರೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಸ್ನೇಹಿತರೆ. ಆಪ್ಷನ್ ಎ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯಲ್ಲಿ ಭಾಗವಹಿಸಿದಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಸ್ನೇಹಿತರೆ? ಸಂವಿಧಾನ ರಚನಾ ಸಭೆಯಲ್ಲಿ ಮೊದಲ ಸಭೆಗೆ ಭಾಗವಹಿಸಿದಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 211 ಸ್ನೇಹಿತರು. ಆಪ್ಷನ್ ಬಿ ಮೊದಲ ಸಭೆಗೆ 211 ಜನ ಆಯ್ಕೆ ಸೇರಿರ್ತಾರೆ. ಅದರಲ್ಲಿ 15 ಜನ ಮಹಿಳೆ ಇರ್ತಾರೆ. ಆ ಒಂದು 15 ಜನ ಮಹಿಳೆಯರು ಕೂಡ ಇದಕ್ಕೆ ಭಾಗವಹಿಸಿರ್ತಾರೆ. ನೆಕ್ಸ್ಟ್ 30ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ನಡೆದಂಥ ಒಂದು ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷಕರಾಗಿ ಆಯ್ಕೆಯಾಗಿದ್ದವರು ಯಾರು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ 2 ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂಥ ಹಂಗಾಮಿ ಅಧ್ಯಕ್ಷಕರಾಗಿ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷಕರಾಗಿ ಆಯ್ಕೆಯಾಗಿದ್ದವರು ಯಾರು ಈ ಒಂದು ಪ್ರಶ್ನೆ, ಮತ್ತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷಕರು ಯಾರು, ಇವೆರಡೂ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದಿಷ್ಟು ಕೂಡ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಹಾಗೂ SSC ಹುದ್ದೆಗಳ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಟಾಪ್ 30 ಪ್ರಶ್ನೆಗಳು ರಿಪೀಟೆಡ್ ಪ್ರಶ್ನೆಗಳಿದಾಗಿರುತ್ತದೆ. ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.